ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಕಂಟೆಸ್ಟೆಂಟ್ ಆಗಿದ್ದಂತಹ ರಂಜಿತ್ ಅವರ ಎಂಗೇಜ್ಮೆಂಟ್ ಆಯ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ರಂಜಿತ್ ಅವರು ನಿಜವಾಗ್ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಏನೋ ಒಂದು ಚಿಕ್ಕ ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದವರು. ಅಕಸ್ಮಾತ್ ಎಲ್ಲಾದ್ರೂ ರಂಜಿತ್ ಅವರು ಬಿಗ್ ಬಾಸ್ ಮನೇಲಿ ಇದ್ದಿದ್ದೇ ಆಗಿದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಇದ್ದಿದ್ದೇ ಆಗಿದ್ದಿದ್ರೆ ಖಂಡಿತವಾಗೂ ಅವರು ಒಂದು ಫಿನಾಲೆಗೆ ಬಂದಿರುವಂತಹ ಕಂಟೆಸ್ಟೆಂಟ್. ಒಂದು ಚಿಕ್ಕ ವಿಷಯದಿಂದಾಗಿ ನಮ್ಮ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದಾದ್ಮೇಲೆ ಪಾಪ ತುಂಬಾನೇ ಸಫರ್ ಪಡ್ತಾರೆ. ಇಂಟರ್ವ್ಯೂ ಕೂಡ ಹೇಳ್ತಾರೆ, ಇಲ್ಲ ನಾನು ಇರ್ಬೇಕಿತ್ತು ಬಿಗ್ ಬಾಸ್ ಮನೆಯಲ್ಲಿ, ಒಂದು ಚಿಕ್ಕ ತಪ್ಪಿನ ನಾನು ಹೊರಗಡೆ ಬಂದ್ಬಿಟ್ಟೆ ಅಂತ ತುಂಬಾ ಪಶ್ಚಾತ್ತಾಪನೂ ಕೂಡ ಪಡ್ತಾರೆ. ಆದ ನಂತರ ಓಕೆ, ರಂಜಿತ್ ಅವ್ರು ನೀನು ಏನ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಏನು ಅಪ್ಡೇಟ್ ಇರಲ್ಲ. ಅಂದ್ರೆ ರಂಜಿತ್ ಅವ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇರಲ್ಲ. ಯಾವಾಗ ಫಿನಾಲೆ ಟೈಮಲ್ಲಿ ರಂಜಿತ್ ಅವರು ನಮ್ಮ ತ್ರಿವಿಕ್ರಮರಿಗೋಸ್ಕರವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರಲ್ವಾ, ಅವಾಗ ಮಾತ್ರ ನಮ್ಗೊಂದು ಅಪ್ಡೇಟ್ ಸಿಗುತ್ತೆ. ಓಕೆ, ಅಂದ್ರೆ ರಂಜಿತ್ ಅವರು ಅವ್ರದೇ ಆದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ನಮ್ಗೊಂದು ಅಪ್ಡೇಟ್ ಸಿಗುತ್ತೆ. ಓಕೆ, ರಂಜಿತ್ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಆ ಒಂದು ಎಂಗೇಜ್ಮೆಂಟ್ ಅಲ್ಲಿ ಖಂಡಿತವಾಗೂ ರಂಜಿತ್ ಮತ್ತೆ ರಂಜಿತ್ ಅವ್ರನ್ನ ಮದುವೆ ಆಗ್ತಿರುವಂತಹ ಹೆಣ್ಮಗಳು, ಅವರಿಬ್ಬರ ಜೋಡಿ ಏನಿದೆ ಸೂಪರ್ ಡೂಪರ್ ಆಗಿತ್ತು. ನೋಡಿ ನಮಗೂ ಕೂಡ ಖುಷಿ ಆಯ್ತು. ನಾವು ರಂಜಿತ್ ಅವರಿಗೆ ಆಯ್ತಾ ಕಂಗ್ರಾಚುಲೇಷನ್ ಮಾಡೋಣ. ಅವರ ಒಂದು ಏನು ಎಂಗೇಜ್ಮೆಂಟ್ ಆಗಿದೆ, ವೆರಿ ಸೂನ್ ರಂಜಿತ್ ಅವ್ರ ಮದುವೆ ಕೂಡ ನಡೆಯುತ್ತೆ. ಅವರಿಗೆ ಆಯ್ತಾ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡಿ ಅಂತೇಳಿ ಅವ್ರಿಗೆ ಒಂದು ಕಂಗ್ರಾಚುಲೇಟ್ ಮಾಡ್ತಾ. ಓಕೆ, ಈ ಒಂದು ವಿಷಯ ಏನಿದೆ ಆಯ್ತಾ, ಯಾಕೆ ಮಾತಾಡ್ತಿದೀನಿ ಈಗ, ಈ ವಿಡಿಯೋಕ್ಕೂ ರಂಜಿತ್ ಅವರ ಎಂಗೇಜ್ಮೆಂಟಿಗೂ ಏನ್ ಸಂಬಂಧ ಅನ್ಕೊಂತಾ ಇದ್ದೀರಾ? ಇಲ್ಲಿದೆ ಸಂಬಂಧ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ರಂಜಿತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ಇನ್ವೈಟ್ ಮಾಡಿದ್ರು ಅನ್ನೋದು ಒಂದು ಸುದ್ದಿ. ಅಂದ್ರೆ ರಂಜಿತ್ ಅವರು ಯಾರಿಗೂ ಹೇಳೇ ಇರ್ಲಿಲ್ವಾ ಬಿಗ್ ಬಾಸ್ ಸ್ಪರ್ಧಿಗಳಿಗೆ? ಸ್ವಲ್ಪ ಜನಕ್ಕೆ ಮಾತ್ರ ಹೇಳಿದ್ರ? ಕೆಲವು ಜನಕ್ಕೆ ತುಂಬಾ ಡೌಟ್ ಇದೆ. ಅದಲ್ಲದೆ ರಂಜಿತ್ ಅವರು ಕರೆದಂತವ್ರು ಎಲ್ಲರೂ ಬಂದಿದ್ರ ಅವರ ಎಂಗೇಜ್ಮೆಂಟಿಗೆ ಅಂದ್ರೆ ಖಂಡಿತವಾಗೂ ಇಲ್ಲ. ನನಗೆ ಒಬ್ರು ಕಮೆಂಟ್ ಮಾಡಿ ಕೇಳಿದಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಕ್ಕ ರಂಜಿತ್ ಅವರು ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ತುಂಬಾ ಕ್ಲೋಸ್ ಫ್ರೆಂಡ್, ಅಂದ್ರೆ ತುಂಬಾ ವರ್ಷಗಳಿಂದ ಕುಚುಕು ಫ್ರೆಂಡ್ಸ್. ಅಂದ್ರೆ ರಂಜಿತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಇಬ್ರು ಒಳ್ಳೆ ಥಿಕ್ ಫ್ರೆಂಡ್ಸ್ ಆಯ್ತಾ. ಬಿಗ್ ಬಾಸ್ ನಲ್ಲಿ ಕೂಡ ನೋಡಿದೀವಿ, ರಂಜಿತ್ ಆಗಿರ್ಬೋದು ಮತ್ತೆ ನಮ್ಮ ತ್ರಿವಿಕ್ರಮ್ ಆಗಿರ್ಬೋದು, ಅವ್ರ ಫ್ರೆಂಡ್ಶಿಪ್, ಅವ್ರ ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಯಾಕೆ ತ್ರಿವಿಕ್ರಮ್ ಅವರು ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಬಂದಿರಲಿಲ್ಲ ಅನ್ನೋದು ಅವರ ಪ್ರಶ್ನೆ. ಅವ್ರು ಕೇಳ್ತಿರೋ ವಿಷಯ ಏನಪ್ಪಾ ಅಂದ್ರೆ, ಅಲ್ಲ ಅಷ್ಟೊಂದು ಚೆಡ್ಡಿ ದೋಸ್ತ್ ಆಗಿರುವ ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಯಾಕೆ ತ್ರಿವಿಕ್ರಮ್ ಅವ್ರು ಬಂದಿರಲಿಲ್ಲ? ಅದಲ್ಲದೇನೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಇದ್ದಂತಹ ಮೆನಿ ಕಂಟೆಸ್ಟೆಂಟ್ಗಳು ಯಾಕೆ ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಬರಲಿಲ್ಲ ಅನ್ನೋದು ಪ್ರಶ್ನೆ. ಓಕೆ, ನಾನೀಗ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಓಕೆ, ಈಗ ರಂಜಿತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಇನ್ವಿಟೇಷನ್ ಮಾಡಿದ್ದಾರೆ. ಇನ್ವಿಟೇಷನ್ ಅವರಿಗೆ ಕೊಟ್ಟಿದ್ದಾರೆ, ತಲುಪಿಸಿದ್ದಾರೆ, ಫೋನ್ ಮಾಡಿ ಕೂಡ ಹೇಳಿರ್ತಾರೆ, ಸರಿನಾ, ನನ್ಗೆ ಎಂಗೇಜ್ಮೆಂಟ್ ಇದೆ ಬನ್ನಿ ಅಂತ. ಓಕೆ, ಯಾಕೆ ಕೆಲವೊಂದಿಷ್ಟು ಜನ ಬಂದಿದ್ದು ಅವ್ರು ಯಾರು, ಇದೆಲ್ಲವನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಯಾರ್ಯಾರಪ್ಪ ಬಂದಿಲ್ಲ ಅಂತ ನೋಡೋದಾದ್ರೆ, ತುಕಾಲಿ ಮಾನಸ ಇರ್ಬೋದು, ಅದೇ ರೀತಿ ಚೈತ್ರ ಕುಂದಾಪುರ ಅವರು, ತ್ರಿವಿಕ್ರಮ್ ಅವರು, ಉಗ್ರಂ ಮಂಜು, ಗೌತಮಿ, ಧನ್ರಾಜ್, ಹನುಮಂತು, ಅದೇ ರೀತಿ ಇನ್ನೊಂದ್ 2-3 ಜನ ಕಂಟೆಸ್ಟೆಂಟ್ಗಳು ಅಂದ್ರೆ ಬಂದಿಲ್ಲ ಆಯ್ತಾ. ಹಂಸ ಅವರು ಆಯ್ತಾ, ಇವರೆಲ್ಲ ಬಂದಿಲ್ಲ. ಆದ್ರೆ ಬಂದಿರೋರು ಯಾರಪ್ಪ ಅಂತ ನೋಡೋದಾದ್ರೆ, ನಮ್ಮ ಮೋಕ್ಷಿತ ಅವರು, ಶಿಶಿರ್ ಅವರು, ಐಶ್ವರ್ಯ, ಅನುಷಾ, ಭವ್ಯ ಗೌಡ, ಇವರು ನಮ್ಮ ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ಹೋಗಿದ್ರು. ಓಕೆ, ತ್ರಿವಿಕ್ರಮ್ ಅವ್ರು ಯಾಕೆ ಬಂದಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದ್ರು ಕೂಡ, ಭವ್ಯ ಗೌಡ ಮತ್ತೆ ಮೋಕ್ಷಿತ ಇಬ್ರು ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದ್ರು. ಅಂದ್ರೆ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆದವ್ರು ಯಾರಪ್ಪ ಅಂದ್ರೆ ಮೋಕ್ಷಿತ ಮತ್ತೆ ಭವ್ಯ ಗೌಡ. ಅವರಿಬ್ಬರ ಒಂದು ಫ್ರೆಂಡ್ಶಿಪ್, ಅವರಿಬ್ಬರ ಒಂದು ಆ ಮಾತುಕತೆಯ ವಿಡಿಯೋ ಫುಲ್ ಟ್ರೆಂಡಿಂಗ್ ಆಗಿತ್ತು. ಅಂದ್ರೆ ಭವ್ಯ ಗೌಡ ಮತ್ತು ಮೋಕ್ಷಿತಿಗೂ ಯಾವುದೇ ಮಧ್ಯ ಮನಸ್ತಾಪಗಳಿಲ್ಲ, ಅವರಿಬ್ರು ಸೂಪರ್ ಆಗಿದ್ದಾರೆ, ಅವರಿಬ್ರು ಒಂದು ಗುಡ್ ಫ್ರೆಂಡ್ಸ್ ಅನ್ನೋದು ಕೂಡ ನಮಗೆ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ಗೊತ್ತಾಯ್ತು. ಅದಲ್ಲದೇನೆ ನಮ್ಮ ಶಿಶಿರ್ ಆಗಿರ್ಬೋದು, ಅದೇ ರೀತಿ ಐಶ್ವರ್ಯ ಆಗಿರ್ಬೋದು, ಮೋಕ್ಷಿತ, ಇವರ 3 ಜನದ ಒಂದು ಫ್ರೆಂಡ್ಶಿಪ್ ಏನಿದೆ ಅಲ್ಟಿಮೇಟ್. ಅಂದ್ರೆ ನಮ್ಮ ಮೋಕ್ಷಿತ ಅವರು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾರೆ, ನಮ್ಮ ಶಿಶಿರ್ ಮತ್ತೆ ಐಶ್ವರ್ಯ ಜೊತೆಗೆ ಒಂದೇ ಕಾರಲ್ಲಿ ಬರ್ತಾರೆ, ಒಟ್ಟಿಗೆ ಫೋಟೋ ತೆಗೆಸ್ಕೊಂತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡಿ ನಮ್ಮ ರಂಜಿತ್ ಅವರಿಗೆ ಆಯ್ತಾ ಒಂದು ಕಂಗ್ರಾಚುಲೇಷನ್ ಮಾಡಿ ಆಯ್ತಾ ಹೋಗ್ತಾರೆ. ಅಂದ್ರೆ ಸೂಪರ್ ಡೂಪರ್ ಎಂಜಾಯ್ ಮಾಡ್ತಾರೆ. ಅಂದ್ರೆ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ತುಂಬಾನೇ ಹೈಲೈಟ್ ಆದವರು ಅಂದ್ರೆ ನಮ್ಮ ಭವ್ಯ ಗೌಡ, ಮೋಕ್ಷಿತ, ಶಿಶಿರ್ ಮತ್ತೆ ಐಶ್ವರ್ಯ ಅಂತಾನೆ ಹೇಳ್ಬೋದು. ಓಕೆ, ಯಾಕೆ ತ್ರಿವಿಕ್ರಮ್ ಅವರು ಬಂದಿಲ್ಲ ಅಂತ ನೋಡೋದಾದ್ರೆ, ಯಾಕೆ ಉಳಿದ ಕಂಟೆಸ್ಟೆಂಟ್ಗಳು ಬಂದಿಲ್ಲ ಅಂತ ನೋಡೋದಾದ್ರೆ, ಇಲ್ಲಿ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಇಲ್ಲಿ ನನ್ಗೊಬ್ರು ಕಮೆಂಟ್ ಹಾಕಿದ್ರು,
ಸರಿನಾ. ಏನಂತ ಕಮೆಂಟ್ ಹಾಕಿದ್ರು ಅಂದ್ರೆ, ಅಕ್ಕ ಮೋಕ್ಷಿತಾ ಮತ್ತೆ ಭವ್ಯಗೌಡ ಬಂದಿರೋದಕ್ಕೇನೆ ತ್ರಿವಿಕ್ರಮ್ ಅವ್ರು ಬಂದಿಲ್ವಾ, ಅವರಿಗೆ ಇಷ್ಟ ಇಲ್ವಾ ಬರಕ್ಕೆ, ಅವರಿಬ್ರು ಬಂದಿದಾರಲ್ವ ಹಾಗಾಗಿ ಬರಕ್ ಇಷ್ಟ ಇಲ್ವಾ ಅವರಿಗೆ ಅಂತ ಕೇಳಿದ್ರು. ಹಾಗಾದ್ರೆ ಅವ್ರಿಗೆ ಬರಕ್ ಇಷ್ಟ ಇಲ್ವಾ ಅಂದ್ರೆ, ಮೋಕ್ಷಿತಾ ಭವ್ಯಗೌಡ ಬಂದಿದ್ರೇನೆ ತ್ರಿವಿಕ್ರಮ್ ಅವರು ರಂಜಿತ್ ಅವರ ಎಂಗೇಜ್ಮೆಂಟಿಗೆ ಬರ್ಲಿಲ್ವಾ ಅಂತ ನಾನು ಕ್ವಶನ್ ಮಾಡಿದ್ರು. ನನಗೆ ಹೇಳಕ್ ಅನಿಸ್ತಾ ಇರೋದು ಏನು ಗೊತ್ತಾ, ಅಲ್ಲ ಇಲ್ಲಿ ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ತ್ರಿವಿಕ್ರಮ್ ಅವರು ಬರೋದ್ರಿಂದ ಆಯ್ತಾ, ಮೋಕ್ಷಿತಗಾಗ್ಲಿ ಭವ್ಯಗೌಡಗಾಗ್ಲಿ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ತ್ರಿವಿಕ್ರಮ್ ಅವರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ನಾನು ನಿಮ್ ಎಲ್ಲರಿಗೂ ಒಂದು ಸೂಕ್ಷ್ಮವಾದ ವಿಷಯನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ನಿಜವಾಗೂ ನೀವು ನೋಡ್ತಾ ಇರಿ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ, ಇದು 100%. ಅದಲ್ಲದೆ ನೀವು ನೋಡಿದ್ರಲ್ವಾ ಶಿಶಿರ್ ಅವರು ಯಾವ ರೀತಿ ಆಯ್ತಾ, ಐಶ್ವರ್ಯ ಇರ್ಬೋದು, ಮೋಕ್ಷಿತಾ ಇರ್ಬೋದು, ಇಬ್ಬರು ಒಟ್ಟಿಗೆ ಎಷ್ಟು ಚೆನ್ನಾಗಿ ಜಾಲಿಯಾಗಿ ಆ ಫ್ರೆಂಡ್ಶಿಪ್ ಆ ಬಾಂಡಿಂಗ್ ಮೇಂಟೈನ್ ಮಾಡ್ತಿದ್ರು ನೋಡಿ. ಅದೇ ರೀತಿ ತ್ರಿವಿಕ್ರಮ್ ಅವರು ಕೂಡ ಆಯ್ತಾ, ಮೋಕ್ಷಿತಾ ಮತ್ತೆ ಭವ್ಯಗೌಡ ಇವರಿಬ್ಬರು ಒಟ್ಟಿಗೆ ಕೂಡ ಒಳ್ಳೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಾರೆ. ಯಾವ ದ್ವೇಷ ಆಯ್ತಾ ಆಗ್ಲಿ, ಯಾವುದೇ ಗರ್ಜಾಗ್ಲಿ ಆಯ್ತಾ ನಮ್ಮ ತ್ರಿವಿಕ್ರಮ್ ಅವರು ಇಟ್ಕೊಳಲ್ಲ. ನೀವು ನೋಡಿರ್ಬೋದು ತ್ರಿವಿಕ್ರಮ್ ಅವರು ತುಂಬಾ ಕಷ್ಟದಿಂದ ಬಂದಿರುವಂತಹ ಜೀವಿ. ತುಂಬಾನೇ ಪ್ರಾಬ್ಲಮ್ಸ್ಗಳು ಇದೆ ಅವರಿಗೆ ಆಯ್ತಾ, ಫೈನಾನ್ಷಿಯಲ್ ಆಗಿ ತುಂಬಾನೇ ಪ್ರಾಬ್ಲಮ್ಸ್ ಅವ್ರು ಎದುರಿಸ್ತಾ ಇದ್ದಾರೆ. ಅದಲ್ಲದೆ ಅವರಿಗೆ ನಮ್ಮ ಚಿತ್ರರಂಗದ ಮೇಲೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಒಂದು ಏನು ಸೋಷಿಯಲ್ ಮೀಡಿಯಾ ಆಗಲಿ ಮತ್ತೆ ಅವ್ರು ಆಕ್ಟ್ ಮಾಡುವಂತ ಸೀರಿಯಲ್ ಆಗಲಿ ಮತ್ತೊಂದಾಗ್ಲಿ ಅವ್ರು ಎಲ್ಲರೂ ಕೂಡ ಅವರು ಪ್ರಿಪ್ಲಾನ್ಡ್ ಆಗಿ ಮಾಡಿರ್ತಾರೆ. ಯಾಕೆಂತಂದ್ರೆ ಈಗ ಅವರೊಂದು ಮುದ್ದು ಸೊಸೆಯನ್ನ ಸೀರಿಯಲ್ ಅಲ್ಲಿ ಕಮಿಟ್ ಆಗಿದ್ದಾರೆ. ಆ ಕಮಿಟ್ ಆಗಿದ್ದಾಗ ಈ ಒಂದು ಫ್ರೆಂಡ್ಶಿಪ್ ಆಗಲಿ ಮತ್ತೊಂದಾಗ್ಲಿ ಅವ್ರು ಅದನ್ನೆಲ್ಲ ಆಯ್ತಾ ನೋಡಲ್ಲ, ಅವ್ರು ಯಾವ್ದನ್ನು ಅವರು ಆಯ್ತಾ ತಲೆ ಕೆಡಿಸ್ಕೊಳಲ್ಲ. ಅವರಿಗೆ ಈಗ ಏನಾಗಿದೆ ಅಂದ್ರೆ ಶೂಟಿಂಗ್ ನಡೀತಾ ಇದೆ. ಈಗ ಅವರೊಂದು ಮುದ್ದು ಸೊಸೆ ಅನ್ನೋ ಒಂದು ಆಯ್ತಾ ಸೀರಿಯಲ್ಗೆ ಕಮಿಟ್ ಆಗಿದ್ದಾರೆ ಅಂದ್ರೆ ಅವ್ರಿಗೊಂದು ಶೆಡ್ಯೂಲ್ ಇರುತ್ತೆ, ಒಂದು ಶೂಟಿಂಗಿನ ಒಂದು ಡೇಟ್ಸ್ ಇರುತ್ತೆ, ಅವ್ರು ಅಲ್ಲಿ ಮಿಸ್ ಆಗಂಗಿಲ್ಲ. ಈಗ ಸೀರಿಯಲ್ ಅವರಿಗೆ ಡೇಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ತ್ರಿವಿಕ್ರಮ್ ಅವರು ಕಂಟಿನ್ಯೂಸ್ ಆಗಿ ಮಾಡ್ಕೊಡ್ಲೇಬೇಕು ಶೂಟಿಂಗ್. ಹಾಗಾಗಿ ತ್ರಿವಿಕ್ರಮ್ ಅವರು ನಮ್ಮ ರಂಜಿತ್ ಅವರ ಎಂಗೇಜ್ಮೆಂಟಿಗೆ ಆಯ್ತಾ ಬರಕ್ಕಾಗಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಿರೋ ವಿಷಯ. ಯಾಕೆಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲಿನ ಒಂದು ಶೂಟಿಂಗ್ ಏನಿದೆ ಅಂದ್ರೆ ಅದರಲ್ಲಿ ತುಂಬಾ ತೊಡಕೊಂಡಿದ್ದಾರೆ. ಅಂದ್ರೆ ಪ್ರತಿದಿನ ಅವರಿಗೆ ಶೂಟಿಂಗ್ ಇರ್ತಾ ಇದೆ. ಯಾಕೆಂತಂದ್ರೆ ಹೊಸದಾಗಿ ಲಾಂಚ್ ಆಗ್ತಿರುವಂತ ಸೀರಿಯಲ್ ಆಗಿರೋದ್ರಿಂದ ಮುದ್ದು ಸೊಸೆ ಖಂಡಿತವಾಗ್ಲೂ ಕೂಡ ಆಯ್ತಾ, ಹಂಗಾಗಿ ಅವರು ಶೂಟಿಂಗ್ ನಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ತ್ರಿವಿಕ್ರಮ್ ಅವರು. ಈಗ ಅವರು ಒಂದು ಮುದ್ದು ಸೊಸೆಯನ್ನ ಸೀರಿಯಲ್ ಕಮಿಟ್ ಆಗಿದ್ದಾರೆ ಅಂದ್ರೆ ಆ ಶೂಟಿಂಗ್ ಮಾಡಕ್ಕೆ ಅವರಿಗೆ ಆಯ್ತಾ ಟೈಮ್ ಬೇಕು. ಅವರಿಗೆ ತುಂಬಾ ದಿನಗಳು ಆ ಶೂಟಿಂಗ್ ಅಲ್ಲೇ ಹೋಗುತ್ತೆ. ಯಾಕಂದ್ರೆ ಸೀರಿಯಲ್ ಅಂತಂದ್ರೆ ಫಿಲ್ಮ್ ತರ ಅಲ್ಲ, ಅದು ಪ್ರತಿದಿನ ಟೆಲಿಕಾಸ್ಟ್ ಆಗ್ಬೇಕು. ಹಾಗಾಗಿ ಒಂದು ಸೀರಿಯಲ್ ನ ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ 1 ಮಂತ್ 1.5 ಮಂತಿನ ಒಂದು ಎಪಿಸೋಡ್ಸ್ ಅವ್ರು ಫಸ್ಟೇನೆ ಆಯ್ತಾ ಶೂಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅವ್ರ ಚಾನಲ್ ಸಬ್ಮಿಟ್ ಮಾಡ್ಬೇಕು. ಚಾನಲ್ಗೆ ಅವರು ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಗೆ 1.5 ತಿಂಗಳ ಎಪಿಸೋಡ್ ನ ಸಬ್ಮಿಟ್ ಮಾಡಿ, ಅದಲ್ಲದೇನೆ ಕಲರ್ಸ್ ಕನ್ನಡ ವಾಹಿನಿಯವರು ಅಷ್ಟು ಎಪಿಸೋಡ್ಗಳನ್ನ ನೋಡಿ ಓಕೆ ಅದ್ರಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಇಲ್ವಾ, ಏನೋ ಒಂದು ಸೆನ್ಸಾರ್ ಆಗ್ಲಿ, ಒಂದು ಏನೇ ಒಂದು ಮಾತುಗಳಾಗ್ಲಿ ಏನು ತಪ್ಪಾಗಿಲ್ವಾ ಅದನ್ನೆಲ್ಲ ಅವರು ಆಯ್ತಾ ಕರೆಕ್ಟ್ ಆಗಿ ನೋಡಿ ಓಕೆ ನಿಮ್ಮ ಒಂದು ಸೀರಿಯಲ್ ಲಾಂಚ್ ಮಾಡಕ್ಕೆ ಓಕೆ ನಿಮ್ಮ ಒಂದು ಎಪಿಸೋಡ್ಗಳು ಪರ್ಫೆಕ್ಟ್ ಆಗಿದಾವೆ, ಓಕೆ ನೀವು ಲಾಂಚ್ ಮಾಡಬಹುದು ಅಂದಾಗ ಮಾತ್ರ ಅವರು ಲಾಂಚಿಂಗ್ ಡೇನ ಅಂದ್ರೆ ಸೀರಿಯಲ್ ಯಾವತ್ತು ಬರುತ್ತೆ ಅನ್ನೋದನ್ನ ಅವರು ನಮಗೆ ತಿಳಿಸ್ತಾರೆ. ಅವಾಗ ಆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ರಂಜಿತ್ ಅವರ ಒಂದು ಎಂಗೇಜ್ಮೆಂಟ್ ಗೆ ಬಂದಿಲ್ಲ ಅನ್ನೋದು ಬಿಟ್ರೆ ಇಲ್ಲಿ ಮೋಕ್ಷಿತಾ ಬಂದಿದ್ದಾರೆ ಅಂತ ಆಗ್ಲಿ ಇಲ್ಲ ಭವ್ಯಗೌಡ ಬಂದಿದ್ದಾರೆ ಅಂತ ಆಗ್ಲಿ ಯಾವ್ದು ಕಾರಣ ಅಲ್ಲ. ಅಲ್ಲದೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ, ತ್ರಿವಿಕ್ರಮ್ ಅವರಿಗೆ ತುಂಬಾ ಸಪೋರ್ಟ್ ಮಾಡಿ ಅಂತೀನಿ. ಯಾಕೆಂದ್ರೆ ತುಂಬಾನೇ ಆಯ್ತಾ ಕಷ್ಟದಿಂದ ಬಂದಿರೋ ಜೀವಿ, ಒಳ್ಳೆ ಎಜುಕೇಟೆಡ್ ಪರ್ಸನ್ ಆಯ್ತಾ, ಅಂದ್ರೆ ತುಂಬಾ ಓದ್ಕೊಂಡಿದ್ದಾರೆ, ಅಂದ್ರೆ MBA ತನಕ ಓದ್ಕೊಂಡಿದ್ದಾರೆ. ಅವ್ರಿಗೆ ಒಂದಿರುವ ಆಸೆ ಏನು ಅಂದ್ರೆ ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ. ಅದಲ್ಲದೆ ನಮ್ಮ ತ್ರಿವಿಕ್ರಮ್ ಅವರು ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ, ಅಂದ್ರೆ ತ್ರಿವಿಕ್ರಮ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ದಯವಿಟ್ಟು ಅವರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತ್ರಿವಿಕ್ರಮ್ ಅವ್ರ ಚಾನಲ್. ಅದಲ್ಲದೆ ನಿಮ್ಮೆಲ್ಲರಿಗೂ ನಾನು ಹೇಳೋದೇನು ಗೊತ್ತಾ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಯಾಕೆಂತಂದ್ರೆ ಒಂದು ಬಿಗ್ ಬಾಸ್ಗೆ ಬರ್ತಾರೆ ಅಂತಂದ್ರೆ ಪಾಪ ಅವ್ರ ಕೆರಿಯರ್ ನ ರೂಪಿಸ್ಕೊಳಕ್ಕೆ ಬರ್ತಾರೆ. ಅದು ತ್ರಿವಿಕ್ರಮ್ ಆಗ್ಲಿ, ಮೋಕ್ಷಿತಾ ಆಗ್ಲಿ, ಭವ್ಯಗೌಡ ಆಗ್ಲಿ, ಶಿಶಿರ್ ಆಗ್ಲಿ, ಐಶ್ವರ್ಯ ಆಗ್ಲಿ, ಮತ್ತೆ ಯಾರು ಆಗ್ಲಿ ಅವರ ಒಂದು ಕೆರಿಯರ್ ನ ರೂಪಿಸ್ಕೊಳಕ್ಕೆ ಬರ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತೀನಿ. ಓಕೆ, ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ಗಳ ನೆಕ್ಸ್ಟ್ ಅಪ್ಡೇಟ್ಗಳು ಯಾಕೆ ನಮಗೆ ಸಿಗ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ ಅಂದ್ರೆ ಅವರಿಗೆ ಒಂದು ಗುಡ್ ಪ್ರಾಜೆಕ್ಟ್ ಬರಬೇಕು. ಗುಡ್ ಪ್ರಾಜೆಕ್ಟ್ ಬಂದಾಗ ಖಂಡಿತವಾಗ್ಲೂ ನನ್ಗೊಂದು ಅಪ್ಡೇಟ್ಗಳು ಸಿಗ್ತವೆ. ಅವ್ರಿಗೆ ಆಪರ್ಚುನಿಟಿಗಳೇ ಬರ್ತಾ ಇಲ್ಲ, ಒಂದು ಗುಡ್ ಪ್ರಾಜೆಕ್ಟೇ ಸಿಗ್ತಾ ಇಲ್ಲ ಅಂದಾಗ ಪಾಪ ಅವ್ರು ಏನ್ ಮಾಡ್ತಾರೆ, ಅವ್ರಿಗೊಂದು ಟೈಮ್ ಬೇಕು.
ಬೇಕಲ್ವಾ. ಹಾಗಾಗಿ ಎಲ್ಲರೂ ಕೂಡ ಒಂದು ಗುಡ್ ಪ್ರಾಜೆಕ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರ ಒಂದು ಅಪ್ಡೇಟಿಗೆ ವೆಯ್ಟ್ ಮಾಡ್ತಾ ಇದೀವಿ. ಅಲ್ಲದೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ ತುಂಬಾ 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 ಗ್ರ್ಯಾಂಡ್ ಆಗಿರುತ್ತೆ. ಅದಲ್ಲದೇನೆ ನಿರೂಪಣೆ ಅಂದ್ರೆ ಹ್ಯಾಂಕರ್ ಅಂದ್ರೆ ನಮ್ಮ ಸುದೀಪ್ ಸರ್ ಅವ್ರು ಬಿಟ್ರೆ ಆ ಬಿಗ್ ಬಾಸ್ ವೇದಿಕೆ ಮೇಲೆ ಬೇರೆ ಯಾರು ನೋಡಕ್ಕೆ ಇಷ್ಟಪಡದಂತ ವರ್ಗನೂ ಇದೆ. ಯಾಕೆಂದ್ರೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಅನ್ನೋದು. ಆದ್ರೆ ಸುದೀಪ್ ಸರ್ ಅವ್ರ ಜಾಗಕ್ಕೆ ಬರುವಂತ ಆ ಒಂದು ಹೋಸ್ಟ್ ಏನಿದ್ದಾರೆ ಆಯ್ತಾ, ಅವರು ನಿಜವಾಗ್ಲೂ ಕೂಡ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂತ ಹೋಸ್ಟ್ ಆಗಿರ್ತಾರೆ. ಅದ್ರ ಬಗ್ಗೆ ನಾನು ಬಿಗ್ ಅಪ್ಡೇಟ್ ಕೊಡ್ತೀನಿ. ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ ಇದು ನಿಜವಾಗ್ಲೂ ಕೂಡ ತುಂಬಾ ತುಂಬಾ ಯುನಿಕ್ನೆಸ್ ಅಲ್ಲಿ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಯುನಿಕ್ನೆಸ್ ಅಂದ್ರೆ ಏನ್ ಗೊತ್ತಾ, ಯೂಟ್ಯೂಬರ್ಸ್ ಇರ್ಬೋದು, ಅದೇ ರೀತಿ ಆಯ್ತಾ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಐಪಲ್ ಇರುವಂತವ್ರು ಇರ್ಬೋದು, ಅದೇ ರೀತಿ ಕೆಲವೊಂದು ಆಯ್ತಾ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಕಂಟೆಂಟ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡುವಂತಹ ಕೆಲವೊಂದಷ್ಟು ಪಬ್ಲಿಕ್ ಫಿಗರ್ಗಳು ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಇರ್ತಾರೆ ಅನ್ನೋದೊಂದು ಮಾಹಿತಿ ಇದೆ. ಖಂಡಿತವಾಗೂ ಬಿಗ್ ಬಾಸ್ 12 ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಜೊತೆ ನಿಮ್ ಮುಂದೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.